ಮಧ್ಯಮ ವರ್ಗದವರು ರಾಜ್ಯದಲ್ಲಿ ಬದುಕುವ ಪರಿಸ್ಥಿತಿ ಇಲ್ಲ. ಈಗಲೇ ಬೆಲೆ ಏರಿಕೆಯಿಂದ ನಲುಗಿ ಹೋಗಿದ್ದು ಅಗತ್ಯ ವಸ್ತುಗಳ ಬೆಲೆಗಳು ಗಗನಮುಖಿಯಾಗಿವೆ. ಈ ನಡುವೆ ಮತ್ತೆ ನಂದಿನಿ ಹಾಲಿನ ದರವನ್ನ 5 ರೂಪಾಯಿ ಏರಿಕೆ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಕೆಎಂಎಫ್ ಒಕ್ಕೂಟ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಮಾರ್ಚ್ 7ರ ನಂತರ ಕೆಎಂಎಫ್ ಹಾಲಿನ ದರ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಹಾಲಿನ ದರ 5 ರೂಪಾಯಿ ಏರಿಕೆ ಮಾಡಿ ಹಾಲಿನ ಪ್ರಮಾಣವನ್ನು ಸಹ 50 ಮಿಲಿ ಕಡಿಮೆ ಮಾಡಲು ಹೊರಟಿದ್ದಾರೆ. ಕೆಎಂಎಫ್ನವರು ಕಳೆದ 3 ವರ್ಷಗಳಲ್ಲಿಯೇ ಮಾಡಿರುವ ಅತಿ ಹೆಚ್ಚು ಬೆಲೆ ಏರಿಕೆ ಇದಾಗಲಿದೆ. ಇನ್ನು ಎಸ್ಕಾಂಗಳು ಸಹ ಯೂನಿಟ್ಗೆ 67 ಪೈಸೆ ಏರಿಕೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿವೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ವಿದ್ಯುತ್ ದರ ಏರಿಕೆಯಾಗಿದೆ. ಇದೀಗ ಮತ್ತೆ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರುವುದು ಜನರ ಕಣ್ಣನ್ನ ಕೆಂಪಾಗಿಸಿದೆ. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಜನರ ಮೇಲೆ ಸರ್ಕಾರ ಬರೆ ಎಳೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬಡ ಮತ್ತು ಮಧ್ಯಮ ವರ್ಗದವರು ರಾಜ್ಯದಲ್ಲಿ ಬದುಕುವ ಪರಿಸ್ಥಿತಿಯೇ ಇಲ್ಲ. ಈಗಲೇ ಬೆಲೆ ಏರಿಕೆಯಿಂದ ನಲುಗಿ ಹೋಗಿದ್ದು ಅಗತ್ಯ ವಸ್ತುಗಳ ಬೆಲೆಗಳು ಗಗನಮುಖಿಯಾಗಿವೆ. ಮಾರ್ಚ್ 7ರ ನಂತರ ಕೆಎಂಎಫ್ ಹಾಲಿನ ದರ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಹಾಲಿನ ಪ್ರಮಾಣವನ್ನ ಸಹ 50 ಮಿಲಿ ಕಡಿಮೆ ಮಾಡಲು ಹೊರಟಿದ್ದಾರೆ. ಹಾಲಿನ ದರ 5 ರೂಪಾಯಿ ಏರಿಕೆ ಮಾಡಿ ಹಾಲಿನ ಪ್ರಮಾಣವನ್ನ 50 ಮಿಲಿ ಕಡಿಮೆ ಮಾಡಲು ಹೊರಟಿರೋದ್ರಿಂದ ಕೆಎಂಎಫ್ನವರು ಕಳೆದ 3 ವರ್ಷಗಳಲ್ಲಿಯೇ ಮಾಡಿರುವ ಅತಿ ಹೆಚ್ಚು ಬೆಲೆ ಏರಿಕೆ ಇದಾಗಲಿದೆ ಎಂದು ಕಂಡುಬಂದಿದೆ. ಇನ್ನು ಮೆಸ್ಕಾಂಗಳು ಸಹ ಯೂನಿಟ್ಗೆ 67 ಪೈಸೆ ಏರಿಕೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ವಿದ್ಯುತ್ ದರ ಏರಿಕೆಯಾಗಿದೆ. ಇದೀಗ ಮತ್ತೆ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರುವುದು ಜನರ ಕಣ್ಣನ್ನ ಕೆಂಪಾಗಿಸಿದೆ. ಜನರ ಮೇಲೆ ಸರ್ಕಾರ ಬರೆ ಎಳೆಯುತ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ.